ಹಾಯ್ ಫ್ಯಾಮ್, ಗುಡ್ ಈವ್ನಿಂಗ್. ಈ ವಿಡಿಯೋ ಬಂದು ನಂದು ಸೆಲ್ಫ್ ಇಂಟ್ರಡಕ್ಷನ್ ವಿಡಿಯೋ ಆಗಿದೆ. ಅದಕ್ಕಿಂತ ಮುಂಚೆ ಟೊಮೊಟೊ ಬಾತ್ನ ಯಾವ ಥರ ಕ್ವಿಕ್ಕಾಗಿ ಮಾಡೋದು ಅಂತ ನೋಡ್ಕೊಂಬರೋಣ. ಇದಕ್ಕೆ ಸ್ವಲ್ಪ ಮಸಾಲಕ್ಕೆ ಸ್ವಲ್ಪ ಕಾಯಿ ತುರಿ, ಅರ್ಧ ಟೊಮೊಟೊ ಮತ್ತು ಒಂದು ಹಸಿರುಮೆಣಸಿನ್ಕಾಯಿ, ಚಕ್ಕೆ ಲವಂಗ, 2 ಲವಂಗ, ಒಂದು ಚೂರು ಚಕ್ಕೆ. ನಾನು ಮಸಾಲ ಕಡಿಮೆನೇ ಹಾಕ್ಕೊಳ್ಳೋದು ಆದ್ದರಿಂದ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾನು ಯೂಶ್ವಲಿ ವಾಕಿಂಗ್ ಇರೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಮ್ಮಿ ಮಾಡಿಬಿಟ್ಟು ಹೋಗ್ತಾರೆ. ಈ ಮಸಾಲೆನ ಈಗ ಕ್ವಿಕ್ಕಾಗಿ ರುಬ್ಕೊಂಬರೋಣ. ಸೊ ಇದಕ್ಕೆ ಮಸಾಲೆ ಈಗ ರೆಡಿಯಾಗಿದೆ. ಅಕ್ಕಿ ಒಂದು ಕಪ್ ತೊಗೊಂಡಿದ್ದೀನಿ, ಅದನ್ನು ನೆನೆಸ್ಕೊಂಡಿದ್ದೀನಿ. 1 ಈರುಳ್ಳಿ, 2 ಟೊಮೊಟೊ, ಒಂದು ಸ್ವಲ್ಪ ಹಸಿ ಬಟಾಣಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಮುಷ್ಟಿ ಆಗೋಷ್ಟು ಪುದೀನ ಮತ್ತು ರುಬ್ಬಿರೋ ಅಂಥ ಮಸಾಲ. ಇದಿಷ್ಟು ಮೇನ್ ಇಂಗ್ರೀಡಿಯೆಂಟ್ಸು ಟೊಮೊಟೊ ಬಾತ್ ಮಾಡೋದಕ್ಕೆ. ಈಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ದ ಮೇಲೆ ಸ್ವಲ್ಪ ತುಪ್ಪ, 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಟೊಮೊಟೊ ಬಾತ್ ಆಗಲಿ ಯಾವುದೇ ಬಾತ್ ಆಗಲಿ. ಸೊ ಇದಕ್ಕೆ ಮಸಾಲಗಳು, ಬಾತ್ಗೆ ಬೇಕಾಗಿರೋವಂಥ ಮಸಾಲಗಳನ್ನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ 1 ಈರುಳ್ಳಿ ಏನು ಹೆಚ್ಚಿಟ್ಕೊಂಡಿರ್ತೀವಿ ಅದನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿನೂ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈರುಳ್ಳಿಗೆ ಸ್ವಲ್ಪ ಬಾಡಿಸ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಸೊ ಈರುಳ್ಳಿ ಬೇಗ ಬೇಯುತ್ತೆ ಮತ್ತು ಟೇಸ್ಟಿಯಾಗಿ ಬರುತ್ತೆ ರೈಸು. ಈರುಳ್ಳಿ ಎಲ್ಲ ಸೆಪ್ಸೆಪ್ಪೆ ಅನ್ಸಲ್ಲ, ಚೆನ್ನಾಗಿ ಬರುತ್ತೆ. ಇದಕ್ಕೆ ಹೆಚ್ಚಿಟ್ಕೊಂಡಿರೋವಂಥ 2 ಟೊಮೊಟೊನ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇದಕ್ಕೆ ಪುದೀನ ಏನು ಇಟ್ಕೊಂಡಿದ್ದೆ, 1 ಮುಷ್ಟಿಯಷ್ಟು, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ನೆಕ್ಸ್ಟ್ ಬಟಾಣಿ ಹಾಕ್ತಾಯಿದ್ದೀನಿ. ಹಸಿ ಬಟಾಣಿ ತೊಗೊಂಡ್ರೆ ರುಚಿ ಚೆನ್ನಾಗಾಗುತ್ತೆ. ಹಸಿ ಬಟಾಣಿ ಇದ್ರೆ ತೊಗೊಬೋದು, ಇಲ್ಲಾಂದರೆ ಮಾಮೂಲಿ ಬಟಾಣಿನ ನೆನೆಸಿಟ್ಕೊಂಡು ಅದನ್ನು ಯೂಸ್ ಮಾಡ್ಕೊಬೋದು. ನೆಕ್ಸ್ಟ್ ಮಸಾಲ ಏನು ರುಬ್ಬಿಟ್ಕೊಂಡಿರ್ತೀವೋ ಆ ಮಸಾಲಾನ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಬೇಕು. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಬೇಕು. ಬಿಕಾಸ್ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ಆ ಹಸಿ ವಾಸನೆ ಹೋಗಬೇಕು. ಇದಕ್ಕೆ ಈಗ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ, 1 ಟೇಬಲ್ ಸ್ಪೂನ್ ಆಗೋಷ್ಟು, ಮತ್ತು ಸ್ವಲ್ಪ 1 ಚಿಟಿಕೆ ಆಗೋಷ್ಟು ಅರಿಶಿನ, ಮತ್ತು ಧನಿಯಾ ಪುಡಿ ಹಾಕ್ಕೊಬೇಕು. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ. ಇಷ್ಟೇ ಇದಕ್ಕೆ ಹಾಕುವಂಥದ್ದು ಖಾರ. ಹಸಿರು ಮೆಣಸಿನ್ಕಾಯಿ ಮೊದಲೇ ರುಬ್ಬಾಕೊಂಡಿರೋದ್ರಿಂದ ನೀವು ಖಾರ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ನಾನು ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಟೊಮೊಟೊ ಬಾತ್ಗೆ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ. ನೀರು ಈಗ ಹಾಕಿದೆ. ಈಗ 1 ಕಪ್ ಅಕ್ಕಿ ತೊಗೊಂಡಿದ್ದೆ, ಸೊ 2 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೀಗ ಕಟ್ ಮಾಡಿ ಇಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಉದುರಿಸ್ತಾ ಇದ್ದೀನಿ, ಮತ್ತು ಅಕ್ಕಿ ಹಾಕ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಕುದ್ಮೇಲೆ ಮುಚ್ಚಳ ಮುಚ್ಚಿ 2 ವಿಷಲ್ ಆಗಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಉಡಿ ಆಗಿ ಟೊಮೊಟೊ ಬಾತ್ ರೆಡಿ ಆಗಿದೆ. ಎಲ್ಲ ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟ್ ಇಂಟ್ರಡಕ್ಷನ್ ನೋಡ್ಕೊಂಬನ್ನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಸೆಲ್ಫ್ ಇಂಟ್ರಡಕ್ಷನ್, ನನ್ನ ಕಿರು ಪರಿಚಯ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಪ್ರಫುಲ್ಲ. ನಾನು ಬಂದು ಚನ್ನಪಟ್ಟಣದವಳು, ಹುಟ್ಟಿ ಬೆಳೆದಿದ್ದೆಲ್ಲ ಚನ್ನಪಟ್ಟಣ. ಮ್ಯಾರಿಡ್ ಆಗಿರೋದು ಬ್ಯಾಂಗ್ಳೂರ್ಗೆ. ಸೊ 4 ಇಯರ್ಸ್ ಆಯ್ತು ನನ್ನ ಮದುವೆ ಆಗಿ. ನನ್ನ ಹಸ್ಬೆಂಡ್ ನೇಮ್ ಬಂದು ಶರತ್ ಅಂತ, ಅವರು ಓನ್ ಬಿಸ್ನೆಸ್ ಮಾಡ್ತಾರೆ. ಮತ್ತು ನನಗೆ ಟ್ವಿನ್ ಬೇಬೀಸ್ ಇದೆ, 1 ಬಾಯ್ 1 ಗರ್ಲ್, ಪರಿಚಿತ್ ಮತ್ತು ಪರಿಣಿತಾ ಅಂತ ಅವ್ರ ಹೆಸರು. ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮ್ಗೆ ಏನೇನು ಸಿಗುತ್ತೆ ಅಂತ ಅಂದರೆ ಟ್ರಾವೆಲ್ ವ್ಲಾಗ್ಸ್, ಬೇಬಿ ಪ್ರಾಡಕ್ಟ್ಸ್, ಬೇಬಿ ಫುಡ್ಸ್, ಕುಕ್ಕಿಂಗ್ ವ್ಲಾಗ್ಸ್, ಡೈಲಿ ವ್ಲಾಗ್ಸ್, ಸೊ ನಮ್ಮ ಪ್ರಾಡಕ್ಟ್ಸ್, ಸೊ ಈ ಥರ ಬ್ಯೂಟಿ ಪ್ರಾಡಕ್ಟ್ಸ್, ಹೋಮ್ ಮೇಡ್ ಬ್ಯೂಟಿ ರೆಮಿಡೀಸ್, ಸೊ ಈ ಥರ ಸುಮಾರು ಹಲವಾರು ಯೂಸ್ಫುಲ್ ವೀಡಿಯೋಸ್ನ ಮಾಡಬೇಕು ಅಂತ ಹೊರಟಿದ್ದೀನಿ. ನನಗೇನೇನು ನಾಲೆಡ್ಜ್ ಇದೆ ಆ ನಾಲೆಡ್ಜ್ನ ಈ ಪ್ಲ್ಯಾಟ್ಫಾರ್ಮಲ್ಲಿ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಯಾವಾಗ ನನಗೆ ಥಾಟ್ ಇತ್ತು, ನನಗೆ ಸುಮಾರು 5 ಇಯರ್ಸಿಂದನೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಇತ್ತು.
ಬಟ್ ನಾನು ಪ್ರೆಗ್ನೆಂಟ್ ಆಗಿದ್ದಾಗ, ನಂದು ಫಸ್ಟ್ ಟ್ವಿನ್ಸ್ ಬೇಬೀಸ್ ಪ್ರೆಗ್ನೆನ್ಸಿ ಇದ್ದಾಗ ನಾನು ಸುಮಾರು ವೀಡಿಯೋಸ್ನ ಸರ್ಚ್ ಮಾಡಿದ್ದೆ ಯೂಟ್ಯೂಬಲ್ಲಿ. ಲೈಕ್ ಟ್ವಿನ್ಸ್ ಪ್ರೆಗ್ನೆನ್ಸಿ ಯಾವ ಥರ ಇರುತ್ತೆ, ಫುಡ್ ರೂಟೀನ್ ಯಾವ ಥರ ಇರುತ್ತೆ, ಆ ಥರ ಎಲ್ಲ ಸರ್ಚ್ ಮಾಡಿದ್ದೆ. ಬಟ್ ಕನ್ನಡದಲ್ಲಿ ಟ್ವಿನ್ ಪ್ರೆಗ್ನೆನ್ಸಿ ವ್ಲಾಗು ತುಂಬ ಕಡಿಮೆ ಇತ್ತು. ಸೊ ಆ ಟೈಮಲ್ಲಿ ನಂಗೆ ಅನಿಸ್ತು ಲೈಕ್ ನಾನು ಈ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡಿಕೊಂಡು ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ರೆ ಸುಮಾರು ಜನರಿಗೆ ಅದು ಯೂಸ್ ಆಗುತ್ತೆ ಅಂತ. ವರ್ಕಿಂಗಲ್ಲಿದ್ದೀನಿ, ನಾನು ವರ್ಕ್ ಮಾಡ್ತಿದ್ದೀನಿ ಒಂದು MNC ಕಂಪ್ನಿನಲ್ಲಿ. ನಂದು ಎಜುಕೇಷನ್ ಬಂದು ಇಂಜಿನಿಯರಿಂಗ್ ಆಗಿದೆ. ಸೊ ವರ್ಕ್ ಮಾಡೋ ವುಮೆನ್ಗೆ ಮನೆ ಮ್ಯಾನೇಜ್ ಮಾಡಿಕೊಂಡು ಆ್ಯಂಡ್ ಕುಕ್ಕಿಂಗ್ ಎಲ್ಲ ಎಷ್ಟು ಫಾಸ್ಟಾಗಿರಬೇಕು ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಈಸಿ ಆ್ಯಂಡ್ ಕ್ವಿಕ್ ರೆಸಿಪೀಸ್ ಕೂಡ ಹೇಗೆ ಮಾಡೋದು, ಹೇಗೆ ಹ್ಯಾಂಡ್ಲ್ ಮಾಡೋದು ಅನ್ನೋದನ್ನ ನಾನು ನನ್ನ ಚಾನಲ್ನಲ್ಲಿ ನಿಮಗೆ ಸಿಗುತ್ತೆ. ಸೊ ಆ ಬೇಸಿಸ್ ಮೇಲೆ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ನಿಮ್ಮೆಲ್ಲರ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.